ಮದ್ವೆಯಾಗಬೇಕೋ ಬೇಡವೋ ಎನ್ನುವ ಗೊಂದಲದಲ್ಲಿದ್ದೀರಾ? ವೆಲ್ಕಮ್ ಟು ಮೈ ಚಾನೆಲ್. ಮೊದಲ ಬಾರಿಗೆ ನನ್ನ ಚಾನೆಲ್ ನೋಡುತ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ಮದುವೆಯು ಜೀವನದಲ್ಲಿ ಮಹತ್ತರದ ಘಟ್ಟವಾಗಿದೆ. ಎಲ್ಲರಿಗೂ ಮದುವೆ ಬಗ್ಗೆ ಸಾಕಷ್ಟು ಕನಸುಗಳಿರುತ್ತವೆ. ಕೆಲವರು ಮನೆಯವರ ಒತ್ತಾಯಕ್ಕೋಸ್ಕರ ಮದುವೆಯಾಗುತ್ತಾರೆ. ಇನ್ನು ಕೆಲವರು ಮದುವೆ ಯಕ್ಕಪ್ಪ ಈಗ ಆಮೇಲೆ ಮಾಡ್ಕೊನ್ನ ಅಂತ ಇರ್ತಾರೆ. ಇನ್ನು ಸ್ನೇಹಿತರಿಗೆ ಮದುವೆ ಆದ್ರೆ ಅಥವಾ ಬೇರೆ ಯಾರಿಗಾದ್ರೂ ಮದ್ವೆ ಆದ್ರೂ ಕೂಡ ನಮ್ಮನ್ನ ಕೇಳ್ತಾರೆ, ಯಾವಾಗ ನಿನ್ನ ಮದುವೆ, ಯಾವಾಗ ಮದುವೆ ಊಟ ಹಾಕುತ್ತೀಯಾ ಅಂತ. ಈಗ ಮದುವೆ ವಯಸ್ಸು, ಈಗ್ಲೇ ಮದುವೆಯಾದ್ರೆ ಒಳ್ಳೆ ಹುಡುಗ ಹುಡುಗಿ ಸಿಗ್ತಾರೆ, ಇಲ್ಲವಾದರೆ ಒಳ್ಳೆ ಜೋಡಿ ಸಿಗೋದು ಕಷ್ಟ ಎಂದು ಹೆತ್ತವರು ತಮ್ಮ ಮಕ್ಕಳು 25ಕ್ಕೆ ಕಾಲಿಡುತ್ತಿದ್ದಂತೆ ಒತ್ತಾಯಿಸುತ್ತಾರೆ. ಅದರಲ್ಲೂ ಹೆಣ್ಮಕ್ಕಳಿಗೆ ಇನ್ನೂ ಬೇಗನೆ ಮದುವೆಗೆ ಒತ್ತಾಯಿಸಲು ಆರಂಭಿಸುತ್ತಾರೆ. ಸಮಾಜದ ಜನರು ಮದುವೆಗಾಗಿ ಪೋಷಕರ ಮೇಲೆ ಒತ್ತಡ ಹೇರಲು ಪ್ರಾರಂಭಿಸುತ್ತಾರೆ. ಹೆತ್ತವರು ಮಕ್ಕಳ ಮೇಲೆ ಒತ್ತಡ ಹೇರುತ್ತಾರೆ. ಮತ್ತೆ ಇನ್ನು ಕೆಲವರು ಯೋಚನೆ ಮಾಡುತ್ತಾರೆ, ನಂಗೆ ಯಾವಾಗ ಮದುವೆ ಆಗುತ್ತೆ, ಬೇರೆಯವರಿಗೆಲ್ಲ ಮದುವೆ ಆಗುತ್ತೆ, ಆದರೆ ನಂಗೆ ಯಾವಾಗ ಆಗುತ್ತೆ ಅಂತ ಕೂಡ ಆಲೋಚನೆ ಮಾಡುತ್ತಾರೆ. ಮದುವೆಯಾಗಬೇಡಿ, ಏಕೆಂದರೆ ನಿಮ್ಮ ಎಲ್ಲಾ ಸ್ನೇಹಿತರು ಮದುವೆಯಾಗಿದ್ದಾರೆ, ಅಥವಾ ನೀವು ಪ್ರಶ್ನೆಗಳಿಗೆ ಉತ್ತರಿಸಲು ಆಯಾಸಗೊಂಡಿರುವ ಕಾರಣ. ಮದುವೆಯಾಗಬೇಡಿ, ಏಕೆಂದರೆ ನಿಮಗೆ ಕಿರಿಯ ಸಹೋದರಿ ಇದ್ದಾರೆ, ಅವರು ಮುಂದೆ ಮದುವೆಯಾಗಬೇಕು. ಅಥವಾ ನಿಮ್ಮ ಹಳೆಯ ವಯಸ್ಸಿನಲ್ಲಿ ನೀವು ಕಂಪನಿಯನ್ನು ಹೊಂದಿರುತ್ತೀರಿ, ಏಕೆಂದರೆ ನೀವು ತಾಯಿಯಾಗುವುದರ ಬಗ್ಗೆ ಕಾಳಜಿ ವಹಿಸುತ್ತೀರಿ. ಮದುವೆಯಾಗಬೇಡಿ, ಏಕೆಂದರೆ ನಿಮ್ಮ ಮಾಜಿ ಪ್ರೇಮಿ ಅಥವಾ ಗೆಳತಿ ವಿವಾಹವಾಗುತ್ತಿದ್ದಾರೆ. ಖಂಡಿತವಾಗಿ ಹಾಗೆ ಮಾಡಬೇಡಿ. ಹಾಗಾದರೆ ಮದುವೆಯಾಗಲು ಸರಿಯಾದ ಸಮಯ ಯಾವಾಗ? ಸರಿ, ನಾನು ಕೆಲವು ಅಂಶಗಳನ್ನು ಹೇಳುತ್ತೇನೆ. ನಿಮಗೆ ಯಾವುದು ಸಾರಿ ಅನಿಸುತ್ತೋ ಹಾಗೆ ಮಾಡಿ. ಜೀವನದ ಅವಿಭಾಜ್ಯ. ಮದುವೆ ಎನ್ನುವುದು ಪ್ರತಿಯೊಬ್ಬರ ಜೀವನದ ಅವಿಭಾಜ್ಯ ಅಂಗವಾಗಿದೆ. ನಿಗದಿತ ಸಮಯಕ್ಕೆ ಮದುವೆ ನಡೆಯಲು ಇದು ಕೂಡ ಒಂದು ಕಾರಣ. ಮದುವೆಯ ಬಗ್ಗೆ ಗೊಂದಲದಲ್ಲಿರುವ ವ್ಯಕ್ತಿಯೊಬ್ಬ ಸದ್ಗುರು ಬಳಿ ನಾನು ಮದುವೆಯಾಗಬೇಕೇ ಅಥವಾ ಬೇಡವೇ ಎನ್ನುವ ಪ್ರಶ್ನೆಯನ್ನು ಕೇಳಿದ್ದಾರೆ. ಈ ಪ್ರಶ್ನೆಗೆ ಉತ್ತರಿಸಿದ ಸ್ವಾಮಿ, ಮದುವೆಗೆ ಸರಿಯಾದ ವ್ಯಕ್ತಿಯನ್ನು ಹೇಗೆ ಆಯ್ಕೆ ಮಾಡಬೇಕೆಂದು ನನ್ನನ್ನು ಆಗಾಗ್ಗೆ ಕೇಳಲಾಗುತ್ತದೆ. ಮದುವೆಗೆ ಯಾವುದೇ ಹಾನಿ ಇಲ್ಲ. ಮದುವೆ ಕೇವಲ ಒಂದು ಸಂಸ್ಥೆ. ನೀವು ಅದನ್ನು ನಂಬಲು ಬಯಸುತ್ತೀರೋ ಇಲ್ಲವೋ ಅದು ಸಂಪೂರ್ಣವಾಗಿ ನಿಮ್ಮ ಮೇಲೆ ಅವಲಂಬಿತವಾಗಿರುತ್ತದೆ. ಮದುವೆ ಎನ್ನುವುದು ಸಮಾಜ ಕೊಟ್ಟ ಹಣೆಪಟ್ಟಿ ಅಷ್ಟೇ. ಆದರೆ ನಿಮಗೆ ಮದುವೆಯ ಅಗತ್ಯವಿಲ್ಲದಿದ್ದರೂ ನೀವು ಮದುವೆಯಾದರೆ ಅದು ಅಪರಾಧ, ಏಕೆಂದರೆ ಈ ಮೂಲಕ ನೀವು ನಿಮ್ಮ ಜೀವನದಲ್ಲಿ ಮತ್ತು ಕನಿಷ್ಠ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ದುಃಖವನ್ನು ಉಂಟುಮಾಡುತ್ತೀ. ಅತೃಪ್ತ ದಾಂಪತ್ಯಕ್ಕಿಂತ ಒಂಟಿ ಜೀವನ ಉತ್ತಮ. ನೀವು ಯಾವಾಗ ಮದುವೆಗೆ ಸಂಪೂರ್ಣವಾಗಿ ಸಿದ್ಧರಾಗುತ್ತೀರೋ ಆಗ ಮದುವೆಯಾಗುವುದು ಉತ್ತಮ. ಮೊದಲು ನಿಮ್ಮ ಅಗತ್ಯಗಳನ್ನು ಅರ್ಥಮಾಡಿಕೊಳ್ಳಿ. ನಿಮ್ಮ ಅಗತ್ಯಗಳು ತುಂಬಾ ಪ್ರಬಲವಾಗಿದ್ದರೆ ನೀವು ನಿಜವಾಗಿಯೂ ಮದುವೆಯಾಗಬೇಕು. ನಿಮ್ಮ ಅಗತ್ಯಗಳನ್ನು ನೀವು ನಿಯಂತ್ರಿಸಬಹುದಾದರೆ ನೀವು ಮದುವೆಯ ಕಲ್ಪನೆಯನ್ನು ತ್ಯಜಿಸಬೇಕು. ಏಕೆಂದರೆ ಅತೃಪ್ತ ದಾಂಪತ್ಯಕ್ಕಿಂತ ಒಂಟಿಯಾಗಿ ಸುಖವಾಗಿರುವುದು ಉತ್ತಮ. ಸಮಾಜ ಏನು ಹೇಳುತ್ತದೆಯೋ ಅಥವಾ ಬೇರೆಯವರು ಮದುವೆಯಾಗುತ್ತಿದ್ದಾರೆ ಎಂಬ ಕಾರಣಕ್ಕೆ ಮದುವೆಯಾಗಬೇಡಿ. ಜೀವನಕ್ಕಾಗಿ ಸಂಗಾತಿಯನ್ನು ಹುಡುಕಿ. ಮದುವೆ ಎಂದರೆ ನಿಮ್ಮ ಜೀವನ ಸಂಗಾತಿಯ ಬೆಂಬಲ ಪಡೆಯುವುದು ಎಂಬುದರಲ್ಲಿ ಸಂದೇಹವಿಲ್ಲ. ಇಂದಿನ ಕಾಲದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಜೀವನವನ್ನು ಸಂಗಾತಿಯೊಂದಿಗೆ ಕಳೆಯಲು ಬಯಸುತ್ತಾನೆ. ಅವನು ಅವನನ್ನು ಗೌರವಿಸುವುದು ಮಾತ್ರವಲ್ಲದೆ ಅವನನ್ನು ಅರ್ಥಮಾಡಿಕೊಳ್ಳುತ್ತಾನೆ ಮತ್ತು ಅವನನ್ನು ತುಂಬಾ ಪ್ರೀತಿಸುತ್ತಾನೆ. ಏಕೆಂದರೆ ಮದುವೆಯು ಜೀವನಪೂರ್ತಿ ಪ್ರಯಾಣವಾಗಿದೆ, ಇದು ಉತ್ತಮ ಸಂಗಾತಿಯೊಂದಿಗೆ ಮಾತ್ರ ಇರುತ್ತದೆ. ಈ ಜಗತ್ತಿನಲ್ಲಿ ಅನೇಕ ದಂಪತಿಗಳು ಇದ್ದಾರೆ, ಅವರು ಸುಂದರವಾಗಿ ಒಟ್ಟಿಗೆ ವಾಸಿಸುತ್ತಾರೆ, ಒಬ್ಬರನ್ನೊಬ್ಬರು ಆಳವಾಗಿ ಪ್ರೀತಿಸುತ್ತಾರೆ ಮತ್ತು ಒಬ್ಬರಿಗೊಬ್ಬರು ಉತ್ತಮ ಸಂಗಾತಿಯಾಗಿದ್ದಾರೆ. ದೈಹಿಕ ಅಗತ್ಯಗಳಿಗಾಗಿ ಮದುವೆ ಅಗತ್ಯ. ನಮ್ಮ ಸಮಾಜದಲ್ಲಿ ಮದುವೆಯ ನಂತರವೇ ಪುರುಷರು ಮತ್ತು ಮಹಿಳೆಯರು ಪರಸ್ಪರ ಹತ್ತಿರವಾಗುವುದು ಸರಿ ಮತ್ತು ಸೂಕ್ತವೆಂದು ಪರಿಗಣಿಸಲಾಗಿದೆ. ಲೈಂಗಿಕ ಅನ್ಯೋನ್ಯತೆಯನ್ನು ಪೂರೈಸಲು ಮದುವೆ ಅಗತ್ಯವೆಂದು ಜನರು ಪರಿಗಣಿಸುವ ಕಾರಣಗಳಲ್ಲಿ ಇದೂ ಒಂದು. ಮದುವೆಯು ನಿಮ್ಮ ಸ್ವಂತ ಅಗತ್ಯಗಳಿಗೆ ಅನುಗುಣವಾಗಿರಬೇಕು. ನಿಮ್ಮ ಅಗತ್ಯಗಳು ದೈಹಿಕ, ಭಾವನಾತ್ಮಕ ಅಥವಾ ಮಾನಸಿಕವಾಗಿರಬಹುದು. ನೀವು ಸಾಮಾಜಿಕ ಅಥವಾ ಆರ್ಥಿಕ ಕಾರಣಗಳಿಗಾಗಿ ಮಾತ್ರ ಮದುವೆಯಾಗಬಾರದು. ಆದರ್ಶ ಪುರುಷ ಅಥವಾ ಮಹಿಳೆಯನ್ನು ಹುಡುಕುತ್ತಲೇ ಇರಬೇಡಿ. ಇತ್ತೀಚಿನ ದಿನಗಳಲ್ಲಿ ತಮ್ಮ ಜೀವನ ಸಂಗಾತಿಯ ಬಗ್ಗೆ ಜನರ ಉದ್ದೇಶಗಳು ಬಹಳ ವೇಗವಾಗಿ ಬದಲಾಗುತ್ತಿವೆ. ಅಂತಹ ಪರಿಸ್ಥಿತಿಯಲ್ಲಿ ನೀವು ಆದರ್ಶ ಪುರುಷ ಅಥವಾ ಮಹಿಳೆಯನ್ನು ಹುಡುಕುತ್ತಲೇ ಇರಬಾರದು ಎಂದು ನಾನು ಹೇಳುತ್ತೇನೆ. ಏಕೆಂದರೆ ಈ ಜಗತ್ತಿನಲ್ಲಿ ಯಾರೂ ಪರಿಪೂರ್ಣರಲ್ಲ. ನಿಮಗೆ ಪಾಲುದಾರರ ಅಗತ್ಯವಿದೆ ಎಂದು ನೀವು ಭಾವಿಸಿದರೆ, ನಿಮಗೋಸ್ಕರ ಏನನ್ನು ಬೇಕಾದರೂ ಮಾಡುವ ವ್ಯಕ್ತಿಯನ್ನು ಹುಡುಕಿ.
ನೀವಿಬ್ಬರೂ ಒಬ್ಬರನ್ನೊಬ್ಬರು ಒಪ್ಪಿಕೊಳ್ಳಬಹುದು, ಪ್ರೀತಿಸಬಹುದು. ನಿಮ್ಮ ಸಮಯಕ್ಕೆ ಅರ್ಹರಾದ ವ್ಯಕ್ತಿಯನ್ನು ನೀವು ಕಂಡುಕೊಂಡಾಗ ಮದುವೆ ಮಾಡ್ಕೊಳ್ಳಿ. ಈ ಸಂಚಿಕೆ ನಿಮಗೆ ಇಷ್ಟವಾದ್ರಿ ಮತ್ತು ಮೊದಲ ಬಾರಿಗೆ ನನ್ನ ಚಾನೆಲ್ ನೋಡುತ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ಎಲ್ಲರಿಗೂ ಧನ್ಯವಾದಗಳು.